ಸೊ ಉದಯಗಿರಿ ಹಿಂಸಾಚಾರ ಪ್ರಕರಣ, ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಆರ್ಎಸ್ಎಸ್ ಕಾರ್ಯಕರ್ತರೇ ವೇಷ ಧರಿಸಿ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಆರೋಪ. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ವಿರುದ್ಧ ಮಂಡ್ಯದಲ್ಲಿ ದೂರು ದಾಖಲಾಗಿದೆ. ಹನುಮಧ್ವಜ ಸಮಿತಿ ಸದಸ್ಯರು ಕೆರಗೋಡು ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಎಂಥ ಮಾತು ಹೇಳಿದ್ರು, ಆರ್ಎಸ್ಎಸ್ ಕಾರ್ಯಕರ್ತರು ವೇಷ ಧರಿಸಿ ಬಂದು ಕಲ್ಲೆಸೆದಿದ್ದಾರೆ. ಈಗೇನು ಹೇಳ್ತೀರಾ? 8 ಜನ ಅರೆಸ್ಟ್ ಆಗಿದಾರಲ್ಲ ಇವರು. ಈ 8 ಜನ ಯಾರು ಹಾಗಾದರೆ? ಗೌಸಿಯಾ ನಗರ, ರೆಹಮತ್ ನಗರ, ರಾಜೀವ್ ನಗರ, ಜ್ಯೋತಿ ನಗರ, ಯಾರು ಇವರೆಲ್ಲ? ಯಾರು ಪಕ್ಕದಲ್ಲೇ ಇರೋರು? ಲಕ್ಷ್ಮಣ್ ಅವರು ಆಡದಂತಹ ಮಾತನ್ನು ವಾಪಸ್ ತಗೋಬೇಕು. ಅದನ್ನು ಯಾರು ಏನು ಗೊತ್ತಿಲ್ಲ ಅಂತಂದ್ರೆ ಅದೊಂಥರ. ಪೊಲೀಸರು ತನಿಖೆ ಮಾಡೋದಕ್ಕೂ ಮೊದಲು ನೀವು ಹೆಂಗ್ರಿ ಜಡ್ಜ್ಮೆಂಟ್ ಕೊಡ್ತೀರಾ? ಯಾರು ಜಡ್ಜ್ಮೆಂಟ್ ಕೊಡಕ್ಕೆ ನೀವು? ಇದನ್ನು ಯಾರಾದರೂ ಅಂದ್ಬಿಟ್ರೆ, ಏನಾದರೂ ಅಂದ್ಬಿಟ್ರೆ ಇದು ತುಷ್ಟೀಕರಣ ಅಂತಾರೆ, BJPಯವರು ಹಾಗೆ ಹೀಗೆ ಅಂತಾರೆ. ಸತ್ಯವನ್ನು ಹೇಳಿ ಜನರಿಗೆ. ಮಾಧ್ಯಮದವ್ರನ್ನ ದೂರ್ತಾರೆ ಎಲ್ಲರೂ ಕೂಡ. ಮಾಧ್ಯಮದವರು ತಿರ್ಚು ಬಿಡ್ತಾರೆ, ಮಾಧ್ಯಮದವರು ಸುಳ್ಳು ಹೇಳ್ಬಿಡ್ತಾರೆ. ನೋ, ಸುಳ್ಳು ಹೇಳಿರ್ತಕ್ಕಂಥದ್ದು ನೀವು. ಈ ವಿಚಾರದಲ್ಲಿ, ಪರ್ಟಿಕ್ಯುಲರ್ಲಿ ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರೇ ಸುಳ್ಳು ಹೇಳಿರೋದು. ಲಕ್ಷ್ಮಣ್, ರಾಜಣ್ಣ, ಪರಮೇಶ್ವರ್, DK ಶಿವಕುಮಾರ್, ನೀವುಗಳೇ ಸುಳ್ಳು ಹೇಳ್ತಾ ಇರೋದು ಈ ಪ್ರಕರಣದಲ್ಲಿ. ಸತ್ಯಾಂಶ ಏನು ಅಂತಕ್ಕಂಥದ್ದನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಎಲ್ಲರೂ ಕೂಡ ಪ್ರಾಪ್ತರು, ಅದೇ ಏರಿಯಾದವರು. ಅವ್ರು ಯಾರು ಬೇರೆ ಕಡೆಯಿಂದ ಬಂದವರಲ್ಲ, ಅವ್ರು ಯಾರು ಮುಸುಕು ಧರಿಸಿರೋರಲ್ಲ. ಆಯಿತು, ನೆನ್ನೆ ಏನು ಹೇಳಿದ್ರು ಅಂತ ಕೇಳೋಣ. BJP RSSನವರೇ ಒಂದಷ್ಟು ಜನ ಇಲ್ಲಿ ಒಳಗಡೆ ನುಗ್ಗಿ ಗಲಾಟೆ ಸೃಷ್ಟಿ ಮಾಡಿರುವಂಥದ್ದು ಮಾಹಿತಿ ನಮಗಿದೆ. ಸುಮಾರು ಒಂದು 300 ಜನ RSS ಕಾರ್ಯಕರ್ತರು ಮೈಸೂರಿಗೆ ಬಂದಿದ್ದಾರೆ ಅನ್ನುವಂಥದ್ದು ಮಾಹಿತಿ, ಪೊಲೀಸ್ ಮಾಹಿತಿನೇ ನಾನು ಹೇಳ್ತಾ ಇರುವಂಥದ್ದು. ಅದೊಂದು 50 ಜನ NR ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದ್ದಾರೆ. ಟೋಪಿ ಹಾಕ್ಕೊಂಡು ಕಲ್ಲೊಡೆಯುವಂಥದ್ದು, ಗಲಭೆ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ನಮ್ಮ ಲೀಡರ್ಸ್ಗಳ ವಿಚಾರದಲ್ಲಿ ಅಶ್ಲೀಲವಾಗಿ ಪೋಸ್ಟರ್ನ ಹಾಕಿ, ಆಮೇಲೆ ಮುಸ್ಲಿಂ ಸಮುದಾಯದ ಧರ್ಮಗುರುಗಳ ವಿರುದ್ಧ ಅವಹೇಳನಕಾರಿಯಾದ ಪೋಸ್ಟರ್ನ ಹಾಕಿ, ತಿರ್ಗಾ ಅವರೇ ಬಂದು ಮತ್ತೆ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡಿ ಒಂದು ಗಲಭೆ ಸೃಷ್ಟಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಬೆಳಗ್ಗೆ ಪ್ರತಾಪ್ ಸಿಂಹ ಅಂತ ವ್ಯಕ್ತಿ. ಯಾರದ್ದು ಸತ್ಯ ಯಾರದ್ದು ಸುಳ್ಳು ಜನ ತೀರ್ಮಾನ ಮಾಡಿ.